ಅಮಿತ್ ಶಾ ಬಂದು ಹೇಳಿದ್ದಾರೆ, ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪಾರ್ಟಿಗೆ ಎಐಸಿಸಿಗೆ ಎಟಿಎಂ ಆಗಿತ್ತು. ಮಿಸ್ಟರ್ ಶಾ, ಇದೇನಂತ ಕರೀತೀಯಪ್ಪ ಇದನ್ನ? ಬಿಜೆಪಿ ಸರ್ಕಾರನ ಏನಂತ ಕರೀತೀಯ ಮಿಸ್ಟರ್ ಶಾ? ಹಲೋ ಹೇಳೆ. ಹಲೋ ರೀ, ನಾನು ಕಿಡ್ನಾಪ್ ಆಗ್ಬಿಟ್ಟಿದ್ರಿ. ಕಿಡ್ನಾಪ್ ಅನ್ನ ನಾನು ಬಿಡಕ್ಕೆ 10 ಲಕ್ಷ ಕೇಳ್ತವ್ರೆ. ಈ ನಂಬರ್ಗೆ ಒಂದು ಅಡ್ರೆಸ್ ಲೊಕೇಶನ್ ಮೆಸೇಜ್ ಮಾಡಿದೀನಿ. ಆ ನಂಬರ್ಗೆ ಬೇಗ 10 ಲಕ್ಷ ತಗೊಂಡ್ ಬಂದ್ಬಿಡ್ರಿ. 10 ಲಕ್ಷ ಎಲ್ಲಿಂದ ತರಲೆ? ಸಡನ್ ಆಗಿ ಕೇಳಿದ್ರೆ ಹಿಂಗೆ? ನಿಮ್ದು FD ಐತಲ್ಲ, ಅದನ್ನ ಮುರ್ಬಿಟ್ಟು ತಗೊಂಬನ್ರಿ. ಹೋದ್ ತಿಂಗಳು ನಿಮ್ ತಂಗಿ ಗಂಡ ಕಾರ್ ತಗೊಂಡ ನನ್ನ FD ಮುರ್ಸ್ಬಿಟ್ಟು ನೀನು ಕಾರ್ ತಗೊಂಡಲ್ಲ. ಸರಿಯಾ, ಗಾಡಿ ಮಾರ್ಬಿಟ್ಟು ದುಡ್ಡು ತಗೊಂಬನ್ರಿ. ಗಾಡಿ ಇವತ್ತು ಶಿವಾಜಿನಗರ ಪಾರ್ಕಿಂಗ್ ಅಲ್ಲಿ ಹಾಕಿದೆ, ಯಾರು ಹೆಂಕೊಂಡು ಹೋಗ್ಬಿಟ್ಟವ್ರ. ಏನು? ಅವನ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹುಡ್ಕೊಡ್ತಾರಂತೆ. ಹಲೋ ಅಣ್ಣವ್ರೆ, ಶಿವಾಜಿನಗರ ಪಾರ್ಕಿಂಗ್ ಇಂದ ಗಾಡಿ ಕಲ್ತಾರ ಆಗಿದ್ದು. ಹ್ಞೂ ಅಣ್ಣ, ಹೌದು ಕರೆಕ್ಟ್. ಯಾವ ಕಲರ್ ಕಾರು? ಕರಿ ಕಲರ್ ಅಣ್ಣ. ನಂಬರ್ ಏನು? 9900. ಅಯ್ಯೋ ಸಾರಿ ಬ್ರೋ, ಕಿಡ್ನಾಪ್ ಮಾಡ್ಬೇಕು ಅಂತ ನಾನೇ ಆ ಗಾಡಿ ಕಲ್ತಾರ ಮಾಡಿದ್ದೆ. ಏನಣ್ಣ ನೀವು ಗಾಡಿ ನಂದೇ ಎತ್ಕೊಂಡು ಹೋಗಿದ್ರೆ, ಎಂಜಿನ್ ನಂದೇ ಎತ್ಕೊಂಡು ಹೋಗಿದ್ದೀರಾ? ಅಯ್ಯೋ ಗೊತ್ತಿಲ್ಲ, ತುಂಬಾ ತಪ್ಪಾಗ್ಬಿಡ್ತು ಬ್ರೋ, ಸಾರಿ. ಒಂದ್ ಕೆಲಸ ಮಾಡ್ತೀನಿ, ನಿಮ್ ಗಾಡಿ ವಾಪಸ್ ಕೊಟ್ಬಿಡ್ತೀನಿ. ಎಲ್ ತಗೊಂಡ್ ಬಿಡ್ಲಿ? ಎಲ್ ತಗೊಂಡ್ರು ಅಲ್ಲೇ ಶಿವಾಜಿನಗರ ಪಾರ್ಕಿಂಗ್ ಅಲ್ಲೇ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡ್ತಿನ? ಹಲೋ ಹಲೋ, ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ ಹಲೋ. ಗಾಡಿ ಎಲ್ ಬಿಡ್ಲಿ ಅಂತ ಕೇಳ್ತಾ ಇದ್ದೆ. ಎಲ್ ತಗೊಂಡಿದ್ರು ಅಲ್ಲೇ ಬಿಟ್ಬಿಡ್ರಿ ಪಾರ್ಕಿಂಗ್ ಅಲ್ಲಿ. ಅದೇ ನಿಮ್ ಹೆಂಡ್ತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಹಲೋ. ಗಾಡಿ ಪಾರ್ಕಿಂಗ್ ಅಲ್ಲಿ. ನಿಮ್ ಹೆಂಡ್ತಿನ? ವಾಯ್ಸ್ ಕೇಳಿಸ್ತಾ ಇಲ್ಲ. ಪಾರ್ಕಿಂಗ್. ನಿಮ್ ಹೆಂಡ್ ಕೇಳಿಸ್ತಿಲ್ಲ ಏನೋ ನಂಗೆ. ಅಣ್ಣ ಎಷ್ಟು ಫೋನ್ ಮಾಡ್ತೀರಾ ಹೇಳಿಲ್ವಾ? ಗಾಡಿ ಪಾರ್ಕಿಂಗ್ ಅಲ್ಲಿ ಬಿಟ್ಬಿಡಿ. ಮತ್ತೆ ನಿಮ್ ಹೆಂಡ್ತಿನ ಎಲ್ ಬಿಡ್ಲಿ? ವಾಯ್ಸ್ ಕೇಳಿಸ್ತಿಲ್ಲ. ಹಲೋ ಹಲೋ. ಅಯ್ಯೋ, ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಗೈಸ್, ನೀವ್ ಎಲ್ಲಿಯಾದ್ರೂ ದೆವ್ವ ಪಿಸಾಚಿ ಅನ್ನೋದು ನೋಡಿದೀರಾ? ನನ್ನ ಹೆಂಡತಿನ ನೋಡಿ, ಇವಳ್ಸ ನೋಡ್ಲಿಲ್ಲ ಅಂತೆ. ನೋಡಿದ್ಯಾ? ಹಾ, ಇವಳ್ಸ ನೋಡ್ಲಿಲ್ಲ ಅಂತೆ. ಸೊ ಗೈಸ್, ಯಾರಾದ್ರೂ ನೋಡಿದ್ರೆ ಟ್ಯಾಗ್ ಮಾಡಿ. ಮಗ, ದೇವ್ರು ಒಂದ್ ಹುಡುಗನಿಗೆ ಒಂದ್ ಹುಡುಗಿ ಅಂತ ಸೃಷ್ಟಿ ಮಾಡಿರ್ತಾನಲ್ಲ, ನಮ್ ಹುಡುಗಿ ಎಲ್ಲಿದ ಒಳ್ಳೆ ಸಿಗಾವಲ್ಲ ಅಣ್ಣ. ಇವ್ರ ಹುಡುಗಿ ಎಲ್ಲಿರ್ಬೋದಣ್ಣ? ಮೋಸ್ಟ್ಲಿ ಕೊರೋನಾ ಟೈಮ್ನಾಗ ಸತ್ತಿರ್ಬೇಕು ಮಾಡ್ಲಿ. ಬೆಳಗ್ಗೆ ಎದ್ದೇಳೋದ್ರಲ್ಲಿ ಏನು ಮಜಾ ಇದೆ ಅಂತೀರಾ? ಆ ಮಜಾ ನನ್ಗೊಂಚೂರು ಬೇಡ. ಅಣ್ಣ, ನಿನ್ನೆಯಿಂದ ಏನು ಊಟ ಮಾಡಿಲ್ಲ, ಏನಾದ್ರೂ ಕೊಡ್ಸೋಣ? ನಿನ್ನೆಂದ ಏನು ತಿಂದಿಲ್ವನು? ಹೇಳ್ತಾ ಕೊಡಪ್ಪ, ಹೋಗು, ಹೇಳಿದೀನಿ. ಕಾಸಲ್ಲಪ್ಪ ಅಣ್ಣ, ಅವ್ರು ಕೊಡ್ತಾರೆ ಅಣ್ಣ. ಅವಾಗ್ಲಿಂದ ಅವನೇ 2 ಪ್ಲೇಟ್ ರೊಟ್ಟಿ, 2 ಪ್ಲೇಟ್ ಚಪಾತಿ, 2 ಫುಲ್ ರೈಸ್ ತಿನ್ಬಿಟ್ಟು ಕಾಸಿಲ್ಲ ಅಂದ. ಪಾತ್ರೆ ತೊಳೆಯಕ್ಕೆ ಇಟ್ಟಿದ್ದೀನಿ. ನಿಂದು ಅದೇ ಬಾಳ ಅಣ್ಣ, ಕಾಸಿಲ್ಲ ಅಂತ ಮೊದ್ಲೇ ಹೇಳ್ಬೇಕಿತ್ತಲ್ವಾ ಅಣ್ಣ? ನಿನ್ ಬಾಯಿ ಬಿಟ್ಟು ಕೇಳ್ಬೇಕಿತ್ತಲ್ವ ಅಣ್ಣ? ಮಾಮ್, ಒಂದೇ 1 ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗಡೆ ನನ್ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ, ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್. ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ್ಟ. ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ, ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರ್ದಿರ್ಲಿಲ್ಲ. ಯಾಕೆ, ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವ್ನ ಕರ್ದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ, ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು, ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ, ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಅಯ್ಯೋ ಅಣ್ಣ. ಮತ್ತೆ ಅಣ್ಣ ಉಪವಾಸ ಇರ್ಬೇಡ್ದಂತ ಗೌರ್ಮೆಂಟ್ ಅವರೇ ಎದ್ರಕೊಂಡವ್ರೆ ಊಟ ಕಳಿಸ್ತಾರೆ, BPL ಕಾರ್ಡ್ ರೇಷನ್ ಅಂಗಡಿಲಿ. ಬನ್ರಿ, ಇವತ್ತು ಸಮಸ್ಯೆ ನಿಮ್ದು ಪರಿಹಾರ ನಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಕುಂಡಿವರ್ಧನ್. ನಂಬರ್ ಅಂದ್ರೆ ನಾನಂದ್ರೆ ನಂಬರ್. ನೋಡಿ, ನಿಮ್ಗೆ ಮಹಾಲಕ್ಷ್ಮಿ ಒಲಿಬೇಕಂದ್ರೆ ಏನೇನೋ ಮಾಡೋದಲ್ಲ. ಮೊದ್ಲು ನಿಮ್ ಕುಂಡಿನ ಇಷ್ಟಪಡ್ರಿ, ನಿಮ್ ಕುಂಡಿಗೆ ನಮಸ್ಕಾರ ಮಾಡಿ, ಅವಾಗೆ ನಿಮ್ಗೆ ಧನ ಪ್ರಾಪ್ತಿ ಅನ್ನೋದಾಗುತ್ತೆ. ನಿಮ್ ಕುಂಡಿಗಳು ಲಕ್ಷ್ಮಿ ಗೋಲ್ಕೆ ಆಗುತ್ತೆ. ನೋಡಿ, ಇನ್ನ ನಂಬರ್ ವಿಚಾರಕ್ಕೆ ಬಂದ್ರೆ, ನಿಮ್ಮ ಫೋನ್ ನಂಬರ್ ನ ಕೊನೆ 2 ನಂಬರ್ಗಳು 69 ಇಂದ ಎಂಡ್ ಆಗ್ತಾ ಇದ್ರೆ ನಿಮ್ಮ ಸಂಸಾರ ಚೆನ್ನಾಗಿರುತ್ತೆ ಅಂತ ಹೇಳಿ ನಂಬರ್ ಹೇಳ್ತಾ ಇದೆ. ನಾನ್ ಹೇಳಿದ್ರೆ ನಂಬರ್ ಹೇಳಿದ್ರೆ 2 ಒಂದೇ. ನಂಬರ್ ಅಂದ್ರೆ ನಾನಂದ್ರೆ ನಂಬರ್. ಕುಂಡಿವರ್ಧನ್.
ನೋಡ್ರಿ, ಎಲ್ಲರ ತರ ನಾನು ಜಾತಕ ನೋಡಿ ಹೇಳುವಂತ ಗುರುಜಿ ಅಲ್ಲ. ಬರೀ ಹಲ್ ಕಂಡ್ರೆ ಸಾಕು ಅವ್ರದ್ದು ಶಾಸ್ತ್ರ ಏನಿದೆ, ಭವಿಷ್ಯ ಏನಿದೆ ಅಂತ ಹೇಳ್ತೀನಿ. ಬರೀ ಹಲ್ಲಲ್ಲಮ್ಮ, ನಾನು ತಲೆ, ಕಿವಿ, ಮೂಗು, ಕುಂಡಿ ಮುಂದೊಂದಿನ ನಾನು ನೋಡಿ ಹೇಳ್ತೀನಿ. ನೋಡಿ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಅಂತಕ್ಕದ್ದು ಬೇಕು ಅಂದ್ರೆ ಡೈಲಿ ನನ್ನ ಕುಂಡಿಗೆ 21 ಬಾರಿ ನೀವು ನಮಸ್ಕಾರ ಮಾಡಿ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ. ಜೈ ನೀವು ಹೇಳ್ಬೇಕಿರ್ಲಿ ಆ ಜಿಂಗ ಲಕ ಲಕ ಲಕ. ಧನ್ಯವಾದಗಳು. ಈ ತರ ಕಾಣ್ತಿರೋ ವಿಡಿಯೋ ಕ್ವಾಲಿಟಿನ ಈ ಲೆವೆಲಿಗೆ ಚೇಂಜ್ ಮಾಡ್ಬೋದು. ಈ ರೀತಿ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಕಾಣ್ತಿರೋ ಸ್ವಿಚ್ ಇದೆಯಲ್ಲ, ಇದನ್ನ ಆನ್ ಆಫ್ ಮಾಡಿದ್ರೆ ಆಯ್ತು ಅಷ್ಟೇ. ಬೇಬಿ ಕ್ಲಾಸಿಗೆ ಟೈಮ್ ಆಯ್ತು, ಹೋಗೋಣವಾ? ಕ್ಲಾಸಿಗೆ ಏನು ಕೊಯ್ತೀಯ ಬಂಗಾರಿ? ಇಲ್ಲೇ ಕೈಲಾಸ ತೋರಿಸ್ತೀನಿ ಇರು. ಬೇಬಿ ಹಲೋ, ಹೇಳ್ ಚಿನ್ನು. ಎಲ್ಲಿದ್ಯಾ ಚಿನ್ನು? ಇಲ್ಲೇ ದೇವಸ್ಥಾನಕ್ಕೆ ಬಂದಿದ್ದೀನಿ ಚಿನ್ನಿ, ನಿನ್ನ ಹೆಸರಲ್ಲಿ ಪೂಜೆ ಮಾಡ್ಸೋಣ ಅಂತ. ಹೌದಾ? ಹ್ಞೂ ಚಿನ್ನು, ನಮ್ಮಿಬ್ರು ಪ್ರೀತಿ ಮೇಲಾಣೆಗೂ. ಲೋಪರ್ ಮುಂದೆ ನೀನೆಲ್ಲಿದ್ಯಾ ಚಿನ್ನು? ಅದೇ ಗೋಪುರದ ಮೇಲೆ ಕೂತ್ಕೊಂಡು ಪ್ರಸಾದ ತಿಂತಾ ಇದೀನಿ. ಸ್ವಲ್ಪ ಊಪರ್ ದೇಕೋ ಚಿನ್ನ. ಹೌದಾ? ಹಂಗೆ ಲೈನಲ್ಲಿ ಒಂದ್ ಸ್ವಲ್ಪ. ಏಯ್, ಯಾವನ ಹತ್ರ ಮಾತಾಡ್ತಿದ್ಯೆ? 2 ಗಂಟೆಯಿಂದ ಕಾಲ್ ಮಾಡ್ತಿದ್ದೀನಿ. ಫೋನ್ ರಿಸೀವ್ ಮಾಡಕ್ ಏನೇ ರೋಗ ನಿಂಗೆ? ಕೈಯಲ್ಲಿ ತಾನೇ ಫೋನ್ ಇಟ್ಕೊಂಡಿದ್ಯಾ, ಕಾಲ್ ರಿಸೀವ್ ಮಾಡಕ್ಕೇನೆ ನಿಂಗೆ? ಏಯ್, ಯಾರೋ ನೀನು? ನಾನು ಅವ್ರ ಗಂಡ. ನೀನ್ ಯಾರೋ? ನಾನ್ ಕೊರಿಯರ್ ಬಾಯ್ ಕಣ. ನಾನ್ ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಇಷ್ಟು ದಿವಸ ನನಗ್ ಬರ್ದೇ ಇರೋ ಧೈರ್ಯ ಒಬ್ಬ ಕೊರಿಯರ್ ಬಾಯಿಗೆ ಬಂದಿದೆ ಅಂದ್ರೆ ನಿನ್ ಸಾಧಾರಣ ಮನುಷ್ಯ ಅಲ್ಲ ಕಣ. ಅಂತ ಸ್ಪೆಷಾಲಿಟಿ ಎಲ್ಲ ಏನಿಲ್ಲ ಬಿಡ್ರಿ, ತಲೆ ಕೆಡ್ಸ್ಕೋಬೇಡಿ. ಯಾಕಂದ್ರೆ ನಾನು ಒಂದ್ 5-6 ಟ್ರೈ ಮಾಡಿ ನೋಡ್ದೆ. ಬುಜ್ಜಿ, ನನ್ ಜೊತೆ ಡ್ಯಾನ್ಸ್ ಆಡೋ. ನನಗ್ ಡ್ಯಾನ್ಸ್ ಗಿನ್ಸ್ ಎಲ್ಲ ಬರಲ್ಲ, ನಾನು ಆಡಲ್ಲ. ಹೋಗೆ. ಸರಿ ಬಾ, ಹಂಗಾದ್ರೆ ನಾನು ಪನ್ನೀರಲ್ಲಿ ಪಾಯಸ ಮಾಡಿದ್ದೀನಿ, ತಿನ್ನು ಬಾ. ಪನ್ನೀರಲ್ಲಿ ಪಾಯಸನ? ಲವ್ ಮಾಡಿಲ್ಲ ಸರ್, ನಿಜಲ್ವಾ? ನೀನು ಲವ್ ಮಾಡಿಲ್ಲ ಸರ್, ನಿಜಲ್ವಾ? ದೇವರೊಳಗೆ ಯಾರು ಮಾಡಿಲ್ಲ ಸರ್. ಇಲ್ಲ, ನಿಜ ಲವ್ ಮಾಡಿಲ್ಲ ಸರ್ ಯಾರು. ಕೊಲ್ತಾ ಬರ್ಲಿ ಈ ವಯಸ್ಸಿಗೆ ಲವ್ ಲವ್ ಏನು ಲವ್ ಇಲ್ಲ ಸರ್. ಏನಿಲ್ಲ. ಯಾರನ್ನ ಲವ್ ಮಾಡ್ತಿದ್ದಿಲ್ಲ ಸರ್? ನಾ ಹೇಳ್ತೀನಿ ಸರ್. ಯಾರನ್ನ? ಸರ್ ಹೇಳಿ ಯಾರನ್ನ? ಪಲ್ಲವಿನ ಸರ್. ಯಾವಳಿಂದ ಪಲ್ಲವಿ? ಯಶಂಕ್ನಳ್ಳಿನ. ನಿನ್ಗೆ ಎಷ್ಟನೇ ಕ್ಲಾಸ್ ನೀನು? ಸರ್ 9ನೇ ಕ್ಲಾಸ್ ಸರ್. 9ನೇ ಕ್ಲಾಸ್ 8ನೇ ಕ್ಲಾಸ್ ತಾನೆ ನೀನು? ಈ ವಯಸ್ಸಿಗೆ ನೀನು ಲವ್ ಬೇಕಾ? ಸರ್ ನಾನಲ್ಲ ಸರ್, ಅವನೇ ಫಸ್ಟ್ ಸರ್ ಲವ್ ಲೆಟರ್ ಎಲ್ಲ ಕೊಟ್ಟಿದ್ದು. ಕೇಳಿ ಸರ್, ನಮ್ಮೆಲ್ಲ ಕ್ಲಾಸ್ ಹೇಳಿದ್ದೀನಿ. ನನಗೆ ಹೇಳ್ಬೇಕಾನೆ ನೀನು? ಸರ್ ನಿಮ್ಗೆ ಬೆಳಿಗ್ಗೆ 7 ಅನ್ಕೊಂಡಿ ಸರ್, ಅಷ್ಟಕ್ಕೆ ನೀವು ಕ್ಲಾಸ್ ಮುಗಿಸ್ಕೊಂಡು ಹೊಂಟೋದ್ರಿ ಸರ್. ಹೌದಾ? ಬೆಳಿಗ್ಗೆ ಹೇಳಿದ್ರೆ ಕ್ಯಾಚಿ ರೂಪಿ ಬಿಸಾಕ್ತಿದ್ದೆ. ಸರಿ, ಈ ಕ್ಯಾಚಿ ರೂಪಿ ಬಿಸಾಕ್ತೀನಿ. ಸರಿ ಸರ್, ಬರ್ತೀನಿ. ನೀನು ಬಾ. ಇನ್ನೇನು ಹೆಚ್ಚಲ್ಲ ಈ ವಯಸ್ಸಿಗೆ ನೀವು ಲವ್. ಬಾರಿ ಬೇಜಾರಲ್ಲಿದ್ದೇನೆ.
ವಿಷಯ ಅಂತ ಗೊತ್ತುಂಟ ಇವರೇ, ಇವತ್ತು ಒಂದು ಸ್ಪೆಷಲ್ ಡೇ. ಅಂದ್ರೆ ನಮ್ಮದು ಆನಿವರ್ಸರಿ. ಇವತ್ತು 3 ವರ್ಷ ಆಯ್ತು ಮದುವೆ ಆಗಿ. ಇವತ್ತು ನನ್ನ ಗಂಡ ಹೊರಗೆ ಲಂಚಿಗೆ ಹೋಗುವ ಅಂತ ನಾವು ಡಿಸೈಡ್ ಮಾಡಿದ್ವಿ. ಯಾವಾಗಲೂ ನನ್ನ ಗಂಡನ ನಂತರ ಎದ್ದೇಳುವ ನಾನು ಇವತ್ತು ಸೂರ್ಯಮಾಮ ಉದಯ ಆಗುವ ಮುಂಚೆ ಎದ್ದು ಕೂತಿದ್ದೇನೆ. ಪಟಪಟ ಅಂತ ಮನೆಯ ಕೆಲಸ ಮುಗಿಸಿ ರಪರಪ ಅಂತ ರೆಡಿಯಾಗಿ ಕೆಂಪಾದ ಸೀರೆ ಅರಿಶಿಣದಿಂದ ತಗೊಂಡು ಬಂದದು. ಸೆಕ್ಸಿ ಬ್ಲೌಸ್ ನೈಸ್ ಬುಟಿಕ್ ಇಂದ ಸ್ಟಿಚ್ ಮಾಡಿಸಿ ತಂದದು. ಕಾಲಿಗೆ ಕುಟ್ಟಿ ಮುಟ್ಟು, ಮುಖ ನಿಲಿಕ್ಕೆ ಮೇಕಪ್, ಮೈ ತುಂಬಾ ಪರ್ಫ್ಯೂಮ್ ಹಾಕಿ 11 ಗಂಟೆಗೆ ರೆಡಿಯಾಗಿ ಕೂತಿದ್ದೇನೆ. ಅಲ್ಲಿ ತನಕ ಈ ಮನುಷ್ಯ ರೆಡಿ ಆಗ್ಲಿಕ್ಕೆ ಹೋಗಿರ್ಲಿಲ್ಲ. ಆದ್ರೆ ಸಹ ಪರವಾಗಿಲ್ಲ, ಇವರದ್ದು ಬಟ್ಟೆ ಎಲ್ಲ ಆಯಾನ ಹಾಕಿ ಶೂ ಎಲ್ಲ ರೆಡಿ ಇಟ್ಟು ಇನ್ನು ಹೇಗಿದ್ರು ಲಂಚಿಗೆ ಹೋಗುದಲ್ಲ, ಚಂದ ಕಾಣ್ಬೇಕು, ತುಂಬಾ ಫೋಟೋ ತೆಗಿಬೇಕು ಅಂತೆಲ್ಲ ಆಸೆ ಇಟ್ಕೊಂಡು ಕಾಯ್ತಿದ್ದೆ. ಹೇಗೋ ಎಲ್ಲ ಪರ್ಫೆಕ್ಟ್ ಆಗಿ ಹೋಗ್ತಾ ಇತ್ತು. ಆಯ್ತು, ನಂಗೆ ನಾನು ನೋಡಿದ್ರು ಕಾಂಪ್ಲಿಮೆಂಟ್ ಕೊಡ್ಲಿಲ್ಲ, ಅದು ಬಿಡಿ, ಅವರ ಜನ್ಮದಲ್ಲಿಲ್ಲ. ಮನೆಯಿಂದ ನಾನು ಹೊರಗೆ ಬಂದಿದ್ದೇನೆ, ಇನ್ನು ಇವರು ಹೊರಗೆ ಬಂದು ಕೀ ಹಾಕಬೇಕು. ಅಷ್ಟೊತ್ತಿಗೆ ರಪ್ಪ ಹೇಳಿದ್ರು, ನನಗೆ ಅರ್ಜೆಂಟ್ ಟಾಯ್ಲೆಟ್ ಬಂದಿದೆ, ರಪಕ್ಕ ತಂಡಾಸಿಗೆ ಹೋಗಿ ಬರ್ತೇನೆ ಅಂತ ಹೊರಟರು. ಅಷ್ಟೇ. ಹೋದ ಮನುಷ್ಯ 2.5 ಗಂಟೆ ತನಕ ಹೊರಗೆ ಬರುದು ಕಾಣುದಿಲ್ಲ. ನನ್ನ ಗಂಡನಿಗೆ ಅಫೇರ್ ಉಂಟು ಇವರೇ, ಮನುಷ್ಯನ ಜೊತೆ ಅಲ್ಲ, ಕೋಮೋಡ್ ಜೊತೆ. ನಾನು ಕಾದು ಸೋತು ಸುನ್ನಾಗಿ ಹೋದೆ. ನನ್ನ ಮುಖ ನೋಡಿ ಅಂತೆ ಮೇಕಪ್ ಸಹ ಬೇಗರಲ್ಲಿ ಹರಿದು ಹೋಗ್ತಾ ಉಂಟು. ಅಂದ್ರೆ ಒಳಗೆ ಹೋದ ತಕ್ಷಣ ಇವರೊಂದು ಅಂತರಿಕ್ಷಕ್ಕೆ ಹೋದಾಗೆ, ಬೇರೆ ಒಂದು ಪ್ಲಾನೆಟ್ ಒಳಗೆ ನುಗ್ಗಿದಾಗೆ. ಮನುಷ್ಯ ಹೊರಗೆ ಬರೋದು ಕಾಣೋದಿಲ್ಲ ನಿಮ್ಗೆ. ಮತ್ತೆ ಒಂದು ಸಾಧಾರಣ 1.5-2 ಗಂಟೆ ಆದ ನಂತರ ಬಾಗಿಲಿದು ಚಿಲ್ಕ ಓಪನ್ ಆಗ್ತದೆ, ಮೆಲ್ಲ ಲಟ್ಲುಟ್ ಲಟ್ಲುಟ್ ಅಂತ ಮೆತ್ತಗೆ ಬರ್ತಾರೆ. ಕೈ ಕಾಲ ಹಿಡ್ದಿದೆ, ಇರುವೆ ಬಂದಿದೆ ಕಾಲಿಗೆ ಅಂತ ಅಲ್ಲ. ಮತ್ತೆ 2.5 ಗಂಟೆ ತನಕ ಪಿಕ್ಚರ್ ನೋಡಿದಾಗೆ ಒಳಗೆ ಕಕ್ಕುಸಲ್ಲಿ ಕೂತ್ರೆ ನಿಮ್ಮ ಕಾಲಿಗೆ ಇರುವೆ ಬರದೆ ಕೂತ್ಕೊಳ್ತದ. ನಾನು ಅನ್ಕೊಳ್ದು ಎಲ್ಲಿಯಾದ್ರೂ ಉಷ್ಣ ಆಗಿದೆ ಏನು, ನಾನು ಜೀರಿಗೆ ಕಸ ಎಲ್ಲ ಕೊಡುದು. ಮತ್ತೆ ಹೇಳ್ತಾರೆ ಇಲ್ಲಪ್ಪ ನಂಗೆ ಸಲಿ ಹೋಗ್ತದೆ ಅಂತ. ಮದುವೆ ಆದ್ರೆ ಹೊಸದಲ್ಲಿ ಇವರು ಹೀಗೆ ತಂಡಸೊಳಗೆ ಹೋದವರು ಹೊರಗೆ ಬರ್ತಿಲ್ಲ. ಒಳಗಿಂದ ಸೈಲೆನ್ಸ್. ನನ್ಗೆ ತಲೆ ಕೆಟ್ಟೋಯ್ತು. ನಾನು ಅನ್ಕೊಂಡು ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಏನು ಅಂತ ಹೇಳಿ ಆಂಬ್ಯುಲೆನ್ಸ್ಗೆ ಫೋನ್ ಮಾಡಿದ್ದೇನೆ. ಹೇಳ್ತೇನೆ, ಒಮ್ಮೆ ನನ್ಗೆ ಡೌಟ್ ಆಯ್ತು, ಬೇರೇನಾದ್ರೂ ಉಂಟಾ, ಹೆಂಗಸರದು ಚಟ ಉಂಟಾ ಅಂತ ಅನ್ಕೊಂಡೆ. ಮತ್ತೆ ನನ್ಗೆ ಅನಿಸುತ್ತೆ ಇವರ ಮುಸುಂಟಿಗೆ ನಾನು ಸಿಕ್ಕಿದೆ ಇವರದು ಭಾಗ್ಯ. ಇಲ್ಲದ್ರೆ ಇವರನ್ನು ಯಾರು ಸಹ ಮೂಸಿ ನೋಡ್ಲಿಕ್ಕಿಲ್ಲ. ನೆಕ್ಸ್ಟ್ ನನ್ನ ಮಂಡೆಗೆ ಬಂದದ್ದು ಏನಾದ್ರೂ ನಿಧಿ ಇಟ್ಟಿದಾರ. ಆದ್ರೆ ಅಷ್ಟು ಇವರ ನಸೀಬು ಒಳ್ಳೇದಿಲ್ಲ ಅಂತ ಮತ್ತೆ ನಂಗೆ ಫೀಲ್ ಆಯ್ತು ಬಿಡಿ. ನನ್ನನ್ನು ಅವಾಯ್ಡ್ ಮಾಡ್ಲಿಕ್ಕೆ ಅಲ್ಲಿ ಹೋಗಿ ಕೂತ್ಕೊಳ್ತಾರ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಅವ್ರ ಲೈಫ್ ಟೈಮ್ ಅಲ್ಲೇ ಇರ್ಬೇಕಿತ್ತು ಅಲ್ಲ. ಬೆಚ್ಚದಲ್ಲಿ ಜಗಳ ಸಹ ಮಾಡಿದ್ದೆ. ಹಾಗೆ ತಿಳಿದು ಗೊತ್ತುಂಟ, ನಿಂಗೆ ಅಷ್ಟು ಸಹ ಡೌಟ್ ಇದ್ರೆ ಒಳಗೆ ಬಂದು ಕೂತ್ಕೊಂಡು ನೋಡು, ನಾನು ಎಂತ ಮಾಡ್ತೇನೆ ಅಲ್ಲ. ನಂಗೆ ಕರ್ಮ ಬಂದಿದ್ದ. ಇವರಿಗೆ ಎಂತ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡುದಾ ನೋಡ್ಲಿಕ್ಕೆ. ಸಿ ಕ್ಯಾಮ್ ಇಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ. ವಾಂಕದೆ ಬರ್ಬೋದು, ಆದ್ರೆ ಸಿ ಮಿಸ್ಟ್ರಿ ಅನ್ನೋ ಒಂದು ಫೈಂಡ್ ಔಟ್ ಮಾಡ್ಲಿಕ್ಕೆ ಮಾಡ್ಬೇಕಲ್ಲ ಏನಾದ್ರು ಉಪಾಯ. ನಿಮ್ಮ ಮನೆಯವರು ಸಹ ಹೀಗೆ ಕಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ. ತಗೊಳಮ್ಮ, ಪಂಚಾಯತಿಯವ್ರು ಕಾನ್ಫರೆನ್ಸ್ ಕಾಲ್ ಇದ್ದಾರೆ. ಯಾ ಪಂಚಾಯತಿಯರಮ್ಮ? ಅದೇ ನಿಮ್ಮ ಅಕ್ಕ ತಂಗಿರು. ನಮ್ಮ ಅಕ್ಕ ತಂಗಿಯರು ನೀನು ಪಂಚಾಯತಿಯವರು ಅಂತ ಅನ್ನಿಸ್ತಾರ? ಅಮ್ಮ ಇರೋ ನಿಮಿಷ, ಎಲ್ಗೋಗಿ ಬರ್ತಿದ್ದೀರಾ? ಇಲ್ಲೇ ಪಕ್ಕದಲ್ಲಿ ಜ್ಯೂಸ್ ಕುಡಿಯಕ್ ಹೋಗಿದ್ದೆ ಕಣೆ, ಅಲ್ಲೇ ನಿಮ್ ಫ್ರೆಂಡ್ ಪದ್ಮನು ಸಿಕ್ಕಿದ್ರು. ಅವಳಿಗೂ ಜ್ಯೂಸ್ ಕೊಡಿಸ್ಬಿಟ್ಟ? ಇದಕ್ಕೆಲ್ಲ ದುಡ್ಡಿರುತ್ತಲ್ಲ ನಿನ್ನ ಹತ್ರ? ಅಯ್ಯೋ ದುಡ್ಡಿಲ್ಲ ಅಂತ ನನ್ಗೆ ಗೊತ್ತಿಲ್ವೇನೆ, ಅದಕ್ಕೆ 1 ಜ್ಯೂಸ್ ತಗೊಂಡು 2 ಸ್ಟ್ರಾ ಹಾಕೊಂಡ್ ಕುಡಿದ್ವಿ. ಅವತ್ತು ಹಾಡಿದ ಹಾಡ್ನ
ಹಾಡ್ತೀರಾ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಮನೆ ನೋಡ್ತೀರ ಡಿಸ್ಟರ್ಬಿಂಗ್ ಮಾಡ್ತೀಯಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇರ್ಬೇಕಾದ್ರೆ ಮಗು ಇಲ್ಲಿ ಬಾಹುಬಲಿ ಐಕಾನಿಕ್ ಸೀನ್ ಡ್ರಾಯಿಂಗ್ ಮಾಡಿದೆ. ಇದಕ್ಕೆ ಟೀಚರ್ ಕೂಡ ಫಸ್ಟ್ ಪ್ರೈಸ್ ನ ಕೊಟ್ಟಿದ್ದಾರೆ. ಇಲ್ಲಿ 100% ಟೀಚರ್ ಮತ್ತೆ ಮಗು ಇಬ್ರು ಬಾಹುಬಲಿ ಮೂವಿನೇ ನೋಡಿಲ್ಲ. ಯಾಕಂದ್ರೆ ಕಟ್ಟಪ್ಪ ಇಲ್ಲಿ ಬಾಹುಬಲಿನ ಅವ್ನ ಕತ್ತಿಯಿಂದ ಕೊಂದಿರ್ತಾನೆ ಹೊರತು ಅವ್ನ ಸಾಮಾನಿಂದ ಚುಚ್ಚಿ ಕೊಂದಿರಲ್ಲ. ಯೋವೋ ಹೊಟ್ಟೆ ಯಪ್ಪ ಹೊಟ್ಟೆ ಯೋವೋ ಯೋವೋ ಡಬ್ಬಿ ತಗೋ ಡಬ್ಬಿ ಕಲಿಯದ್ ಬಾದ ದೋಸ್ತ ನಿನಗೊಂದು ವಿಷಯ ಗೊತ್ತಾನ? ನಾವು ಒಂದು ತಿಂಗಳಿಂದ ಬರೀ 50 ರೂಪಾಯಿ ಇಟ್ಕೊಂಡು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಅದ ಬಿಸ್ನೆಸ್ ಇಂದ 12 ಕೋಟಿ ಲಾಭ ಆಗಿತ್ತು ನನಗೆ. ಏನ್ ಹೇಳಾತಿಲಿ ನೀನು? ಸುಳ್ಳು ಹೇಳಾತೀನಿ. ಎಲ್ಲಾರ ಸಾಧ್ಯ ಆಗತ್ತ? 50 ರೂಪಾಯಲ್ಲಿ 12 ಕೋಟಿಯಲ್ಲಿ ನೀನ್ ನೋವು ಮನುಷ್ಯರ್ಗಾರ ಹುಟ್ಟೇನಿ ಇಲ್ಲಿ ನೋವು ನೀನು. ನೀನ ಏನ್ ಅನ್ಕೊಂಡಿದ್ದೆ ಬೇಬಿಬು? ನಾನಾ? ನೀನೆ ಕಸ ಗುಡಿಸ್ಬೇಕು, ಮನೆ ಒರೆಸ್ಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಒಗಿಬೇಕು. ಅದ್ ಸಾಲದು ಅಂದ್ಬಿಟ್ಟು ಕಿಚನ್ ಅಲ್ಲಿ 3 ಹೊತ್ತು ಅಡಿಗೆ ಮಾಡಬೇಕು. ನನ್ನ ಮನೆ ಕೆಲಸ ಮಾಡೋಣ ಅನ್ಕೊಂಡಿದ್ಯಾ? ನಿನ್ ಕೈಯಲ್ಲಿ ನನ್ನ ಕಂಟ್ರೋಲ್ ಮಾಡಕ್ ಆಗಲ್ಲ. ನಿನ್ನ ಯಾರು ಬುಬ್ಬು ಕಂಟ್ರೋಲ್ ಮಾಡ್ತಾ ಇದಾರೆ? ಹೋಗು, ಆಚೆ ಹೋಗು, ಕೆಲಸ ಮಾಡು. ಮನೆ ಕೆಲಸ ಎಲ್ಲ ನಾನು ನೋಡ್ಕೊತೀನಿ, ಮನೆ ಖರ್ಚೆಲ್ಲ ನೀನು ನೋಡ್ಕೊ. ತಿಂಗಳಲ್ಲಿ EMIs ಬರುತ್ತೆ. ಅದ್ರ ಜೊತೆ ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ಮೋಟರ್ ಬಿಲ್ಲು, TV ರಿಚಾರ್ಜು, ವೈಫೈ ರಿಚಾರ್ಜು, ನಿನ್ನ ಫೋನ್ ರಿಚಾರ್ಜ್ ಕೂಡ ನೀನೇ ಮಾಡ್ಕೊ, ನನ್ನ ಫೋನ್ ರಿಚಾರ್ಜ್ ಕೂಡ ನೀನೇ ಮಾಡ್ಬಿಡು. ಆಯ್ತಾ? ಕಬೋರ್ಡ್ ತುಂಬ ನಿನ್ನ ಬಟ್ಟೆಗಳೈತಲ್ಲ, ಫಸ್ಟ್ ಅದನ್ನ ಚೇಂಜ್ ಮಾಡು. ಬಟ್ಟೆ ಎಲ್ಲ ನಂದು ತುಂಬಿಸ್ಬಿಟ್ಟು ಚಿಕ್ಕ ರ್ಯಾಕಲ್ಲಿ ಮಾತ್ರ ನಿನ್ನ ಬಟ್ಟೆ ಇಟ್ಕೊಬೇಕು. ತಿಂಗಳಲ್ಲಿ ಹಬ್ಬ ಬಂದ್ರು ಬಂದಿಲ್ಲ ಅಂದ್ರೂ ಒಂದು ಜೊತೆ ಬಟ್ಟೆ ನೀನು ಕೊಡಿಸ್ಲೇಬೇಕು. ವರ್ಷಕ್ಕೆ 12 ಇಂದ 15 ಜೊತೆ ಬಟ್ಟೆ ನೀನು ಕೊಡಿಸ್ಲೇಬೇಕು. ನನ್ನ ರಿಲೇಟಿವ್ಸ್ ಮನೆಗೆ ಬರುವಾಗ ನೀನು ಅವ್ರಿಗೆ ಮಟನ್ ಬಿರಿಯಾನಿನ ಮಾಡಾಕ್ಬೇಕು. ಅವ್ರು ಹೋಗೋ ಟೈಮಲ್ಲಿ ಕಾಸು ಮತ್ತು ಬಟ್ಟೆ ಕೂಡ ಕೊಟ್ಟು ಕಳಿಸ್ಬೇಕು. ಆಗಾಗ ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾ ಇರ್ತಾರೆ. ಅವತ್ತು ನನಗೆ ರಜಾ, ನಾನು ಅಡುಗೆ ಮಾಡಲ್ಲ. ನೀನೇ ನಮ್ಗೆ ಏನೇನು ಬೇಕಂತ ಕೇಳ್ಬಿಟ್ಟು ಅಡುಗೆ ಮಾಡಿ ಕೊಡಬೇಕು. ಆಯ್ತಾ? ಸಂಡೇ ನಿಂಗೆ ರಜಾ, ರೆಸ್ಟ್ ತೊಗೊಳಕ್ಕಾಗಲ್ಲ. ನನ್ನ ಕರ್ಕೊಂಡು ಊರೆಲ್ಲ ತಿರುಗಿಸ್ಬೇಕು. ನನಗೆ ಇಷ್ಟವಾದ ರೆಸ್ಟೋರೆಂಟಲ್ಲಿ ನೀನು ನಂಗೆ ಊಟ ಕೊಡಿಸ್ಬೇಕು. ಆಗಾಗ ನನಗೆ ಸೊಂಟ ನೋವು, ಮೈಕೆ ನೋವು, ಹೊಟ್ಟೆ ನೋವು ಅಂತೆಲ್ಲ ಬರ್ತಾ ಇರ್ತದೆ. ವಾರದಲ್ಲಿ 2 ಇಂದ 3 ಸಾರಿ. ಆವಾಗಲೂ ನಾನು ಕೆಲಸ ಮಾಡಲ್ಲ. ನೀನೇ ನಂಗೆ ಹೋಟ್ಲಿಂದ ಊಟ ತರಿಸಾಕ್ಬೇಕು. ಇದೆಲ್ಲ ನೀನು ನೋಡ್ಕೊ, ಮನೆ ಕೆಲಸ ಎಲ್ಲ ನಾನು ಮಾಡ್ತೀನಿ. ಬೇಬಿಬು, ನೈಟಿಗೆ ಚಿಕನ್ ಬಿರಿಯಾನಿನ ಮಟನ್ ಬಿರಿಯಾನಿನ? ನನ್ ಗಂಡಂಗೆ ಮಟನ್ ಬಿರಿಯಾನಿನೇ ಇಷ್ಟ. ನಾನು ಮಟನ್ ಬಿರಿಯಾನಿನೇ ಮಾಡೋದು. ಹೊಲ್ದಾಗ ನೋಡಿದ್ರೆ ಜಗ್ ಕೆಲ್ಸ ಅದಾವ. ಹೆಂಗ್ ಮಾಡ್ಬೇಕಪ್ಪ? ಟ್ರಿಪ್ ಅನ್ನ ಸುತ್ತಬೇಕ? ಅಡಿ ಇವ ನಮ್ಮ ದೋಸ್ತ್ ಕುಂತಾನ, ಇವ್ನ ಹೆಂಗಾರ ಮಾಡಿ ಕರ್ಕೊಂಡ್ ಏನೋ ಪ್ಲಾನ್ ಮಾಡಿ. ಹಲೋ, ಹೇಳ್ ಬೇಬಿ. ಏನು ನಮ್ಮ ಹೊಲ ಕಡೆ ಬರ್ತೀಯಾ? ಹೌದಾ? ಯಾರ್ಯಾರು ಬರ್ತೀರಿ? ನಿಮ್ಮ ಫ್ರೆಂಡು ನಮ್ಮ ದೋಸ್ತನ ಕೇಳೋಣ. ನೀವಿಬ್ರು ಬರ್ತೀರಿ ಈಗ? ಅಜ್ಜಿ, ನೀನು ಇಲ್ಲೇ ವಾಕಿಂಗ್ ಮಾಡ್ತಾ ಇರೋ. ನಾನು ಹೋಗ್ಬಿಟ್ಟು ಒಂದ್ ಕಾಫಿ ಕುಡ್ಕೊಂಡ್ ಬಂದ್ಬಿಡ್ತೀನಿ. A few moments later. ಅಜ್ಜಿ,